ಸರ್, ನಾನು ಈ ಪ್ರಕರಣ ಸಂಬಂಧಪಟ್ಟ ಹೋರಾಟ ಪ್ರಾರಂಭ ಮಾಡಿ 1 ವರ್ಷಕ್ಕಿಂತ ಹೆಚ್ಚಿನ ಸಮಯ ಆಗಿತ್ತು. ಇವತ್ತಿನವರೆಗೂ ಯಾವುದೇ ಆರೋಪಗಳನ್ನ ಬಂದಿರಲಿಲ್ಲ. ಮತ್ತು ಈ ಮಧ್ಯೆ ಕೆಲವು ಸುಳ್ಳು ವರದಿಗಳನ್ನು ಸಲ್ಲಿಸಿರೋದ್ರಿಂದ ಜನ ಸ್ನೇಹ ಕೃಷ್ಣ ಅವರು ಸುಳ್ಳು ದೂರು ಕೊಟ್ಟಿದ್ದಾರೆ, ಯಾವುದೇ ಸಾಕ್ಷ್ಯಗಳಿಲ್ಲ, ಆದರೆ ಏನು ಉರುಳಿಲ್ಲ ಅಂತೇಳಿ ಮಾತಾಡ್ತಾರೆ. ಆದರೆ ಇವತ್ತು ಏನು ಹಿರಿಯ ಅಧಿಕಾರಿಯಾಗಿದ್ದಂಥ ಅಂದರೆ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾಗಿದ್ದಂಥ ದಿನೇಶ್ ಕುಮಾರ್ ಅವರು ಬಂದಿರೋದ್ರಿಂದ ಇಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ. ನಾನು ಸಾಕ್ಷ್ಯಗಳನ್ನು ಇಟ್ಕೊಂಡೇ ಒಂದು ದೂರ ಅರ್ಜಿಯನ್ನು ಕೊಟ್ಟಿದ್ದು. ಎಲ್ಲ ಆರೋಪಿಗಳು ಏನು ಅಪರಾಧ ಕೃತ್ಯ ಮಾಡಿದರೆ ಅವರೆಲ್ಲರಿಗೂ ಶಿಕ್ಷೆ ಆಗುತ್ತೆ ಅನ್ನೋದಕ್ಕೆ ಅದೊಂದು ಮುನ್ಸೂಚನೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಒಂದಷ್ಟು ಜನ ಆರೋಪಿಗಳನ್ನ ಬಂಧಿಸುವಂಥ ಎಲ್ಲ ಸಾಧ್ಯತೆ ಇದೆ. ಮೊದಲನೇದಾಗಿ ಅದೇ ನಟೇಶ್ವರು ಆಗಬೇಕು. ಮತ್ತು ಅದೇ ರೀತಿ ಸಾಕಷ್ಟು ಜನ ಬೇರೆ ಮೂಢ ಅಧಿಕಾರಿಗಳಿದ್ದಾರೆ, ನೌಕರರಿದ್ದಾರೆ. ಮತ್ತು ಅದೇ ರೀತಿ ಪ್ರಭಾವಿ ವ್ಯಕ್ತಿಗಳು ಏನು ಅಕ್ರಮವಾಗಿ 50 ನಿವೇಶನಗಳು ಪಡೆದಿದ್ದಾರೆ, ಆ ಒಂದು ಪ್ರಭಾವಿ ವ್ಯಕ್ತಿಗಳನ್ನು ಕೂಡ ಬಂಧನಕ್ಕೊಳಪಡಿಸಬೇಕು. ಈ ಒಂದು ಹಗರಣದಲ್ಲಿ ದಿನೇಶ್ ಕುಮಾರ್ ಅವರ ಪಾತ್ರ ಏನು? ಅವರು 100 ನಿವೇಶನ ಅಕ್ರಮ ಕೊಟ್ಟಿದ್ದಾರೆ. 50 ಅನುಪಾತದಲ್ಲಿ ನಿವೇಶನ ಕೊಡುವಂಥ ನಿಯಮ ಇಲ್ಲದರೂ ಕೂಡ ಆ ನಿಯಮದ ಅಡಿಯಲ್ಲಿ ನಿವೇಶನ 100 ನಿವೇಶನ ಕೊಟ್ಟು ಇವರು 100 ಕೋಟಿ ಸಂಪಾದನೆ ಮಾಡಿರುವಂಥದ್ದು ಕಂಡು ಬಂದಿರೋದ್ರೆ ಜಾರಿ ನಿರ್ದೇಶನದರು ಬಂಧನಕ್ಕೊಳಪಡಿಸಿದ್ದಾರೆ. ಅದೇ ಬೇರೆ ಬೇರೆ ಯಾರು ಬೆನಾಮಿ ಹೆಸರಲ್ಲಿ ಮಾಡಿದ್ದಾರೆ. ಸೊ ಅದೆಲ್ಲವೂ ಮುಂದಿನ ದಿನಗಳಲ್ಲಿ ಹೊರಗೆ ಬರುತ್ತೆ. ಈ ಒಂದು ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಶಿಕ್ಷೆ ಇವ್ರಿಗೂ ಇದಾಗುತ್ತೆ ಸರ್, ಖಂಡಿತವಾಗ್ಲೂ ಆರೋಪ ಸಾಬೀತಾಗೇ ಆಗುತ್ತೆ ಸರ್. ಅವರು ಕೂಡ ಅವ್ರ ಕುಟುಂಬದವ್ರು ಏನು ಅಪರಾಧ ಕೃತ್ಯ ಮಾಡಿ ಅವ್ರಿಗೆ ಆ ಶಿಕ್ಷೆ ಆಗುವಂಥ ಎಲ್ಲ ಸಾಧ್ಯತೆ ಖಂಡಿತವಾಗ್ಲೂ ಇದ್ದೇ ಇದೆ. ಆದರೂ ಈಗ ಎಲ್ಲ ನಿವೇಶನಗಳು ವಾಪಸ್ ಕೊಟ್ಟು ಒಂದು ಪ್ರಕರಣದಿಂದ ಇದಾಗುತ್ತೆ ಸರ್. ನಿವೇಶನ ಕೊಟ್ಟಿದ್ರಂದ್ರೆ ಗೊತ್ತಾಗುತ್ತೆ ಅವರು ತಪ್ಪು ಮಾಡಿದ್ರು ಅಂತೇಳಿ. ಅವ್ರು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂದರೆ ನಿವೇಶನ ವಾಪಸ್ ಕೊಡ್ತಿರಲಿಲ್ಲ, ಕಾನೂನುಬದ್ಧ ಹೋರಾಟ ಮಾಡ್ತಿದ್ರು. ಸೊ ನಿವೇಶನ ಕೊಟ್ಟು ಅವ್ರು ತಮ್ಮ ತಪ್ಪನ್ನು ತಾವು ಒಪ್ಕೊಂಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲೇ ಅವರಿಗೆ ಶಿಕ್ಷೆ ಆಗೇ ಆಗುತ್ತೆ. ಈ ಡೆವಲಪ್ಮೆಂಟ್ ನಡುವನವರು ಈಗ ನಿವೇಶನ ವಾಪಸ್ ತಗೊಳ್ಳೋಕ್ಕೂ ಪ್ರಯತ್ನ ಪಡ್ತಾ ಇದ್ದಾರೆ. ಸರ್, ಖಂಡಿತವಾಗ್ಲೂ ತಗೊಳ್ಳೋಕೆ ವಾಪಸ್ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅವರು ಹೇಳ್ತಾ ಇದ್ದಾರೆ, ಅವ್ರು ಪ್ರಯತ್ನ ಪಡಲಿ. ಅದಕ್ಕೆ ಏನು ಮಾಡಬೇಕು ನಾವು ಕಾನೂನಾತ್ಮಕವಾಗಿ ನಾವು ಹೋರಾಟನ ಮುಂದುವರಿಸ್ತೀವಿ. ಮುಂದಿನ ದಿನಗಳು ನಿಮ್ಮ ಹೋರಾಟ ಸರ್, ಆ ಪ್ರಾರಂಭದಲ್ಲಿ ಕೂಡ ನಾನು ಕಾನೂನುಬದ್ಧವಾಗಿ ಹೋರಾಟ ಮಾಡ್ತಾಯಿದ್ದೀನಿ. ಇದೇ ರೀತಿ ಕಾನೂನುಬದ್ಧವಾಗಿ ಮುಂದಿನ ದಿನಗಳು ಕೂಡ ಹೋರಾಟ ಮಾಡ್ತೀನಿ. ಸೊ ಈಗಾಗಲೇ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯದಲ್ಲಿ ನಿನ್ನೆ ಏನು ವಿಚಾರಣೆ ಆಯಿತು, ಸೊ ನನ್ನ ಅರ್ಜಿಗೆ ಸಂಬಂಧಪಟ್ಟಾಗೆ ಒಂದು ಆದೇಶ ಮಾಡೋದಕ್ಕೆ ದಿನಾಂಕ 29 ತಾರೀಕು ನಿಗದಿ ಮಾಡಿದರೆ, ಅವತ್ತು ಆದೇಶ ಮಾಡಿದಾಗ ಮತ್ತೊಂದಷ್ಟು ಸತ್ಯಾಂಶ ಜನರಿಗೆ ಗೊತ್ತಾಗುತ್ತೆ.